ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್, ಈಗ ವಾರ್ತೆಗಳ ವಿವರ. ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪಯೋನಿಧಿ ಗೋಧಾಮ ಟ್ರಸ್ಟ್ ವತಿಯಿಂದ ಕಲಬುರಗಿ ತಾಲೂಕಿನ ಜಂಬಗಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್, ಪೆನ್ಸಿಲ್, ಸ್ಕೇಲ್ ಹಾಗೂ ರಬ್ಬರ್ ಸೇರಿದಂತೆ ವಿವಿಧ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಪಯೋನಿಧಿ ಗೋಧಾಮ ಟ್ರಸ್ಟ್ನ ಮುಖ್ಯಸ್ಥ, ಶಿಕ್ಷಣ ಪ್ರೇಮಿ ಹಾಗೂ ಗೋಪ್ರೇಮಿ ಕೃಷ್ಣ ಕೆಂಬಾವಿ ಅವರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿ, ಉತ್ತಮ ಶಿಕ್ಷಣವೇ ಮಕ್ಕಳ ಭವಿಷ್ಯ ರೂಪಿಸುವ ಶಕ್ತಿಯಾಗಿದೆ. ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಜೀವನದಲ್ಲಿ ಉನ್ನತ ಸಾಧನೆ ಮಾಡಬೇಕೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಪಯೋನಿಧಿ ಗೋಧಾಮ ಟ್ರಸ್ಟ್ನ ಮುಖ್ಯಸ್ಥ ಕೃಷ್ಣ ಕೆಂಬಾವಿ, ಸದಸ್ಯರಾದ ಪ್ರತೀಕ್ ಕುಲಕರ್ಣಿ ಹಾಗೂ ಗೋಕುಲ್ ಕುಲಕರ್ಣಿ ಸೇರಿದಂತೆ ಗಣ್ಯರನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ಎಸ್ಡಿಎಂಸಿ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ ಎಸ್ಡಿಎಂಸಿ ಅಧ್ಯಕ್ಷ ಅಶೋಕ್ ವಿ ಹತ್ಗುಂದಿ ಮಾತನಾಡಿ, ಪಯೋನಿಧಿ ಗೋಧಾಮ ಟ್ರಸ್ಟ್ನ ಸಮಾಜಮುಖಿ ಹಾಗೂ ಶೈಕ್ಷಣಿಕ ಕಾರ್ಯಗಳನ್ನು ಶ್ಲಾಘಿಸಿ ಇಂತಹ ಸೇವಾ ಕಾರ್ಯಗಳು ಮುಂದುವರಿದು ಇನ್ನಷ್ಟು ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಆಶಿಸಿದರು ಹಾಗೂ ಟ್ರಸ್ಟ್ಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಚಂದ್ರಕಾಂತ್ ಎಸ್ ಭಾಗನ್, ಎಸ್ಡಿಎಂಸಿ ಅಧ್ಯಕ್ಷ ಅಶೋಕ್ ವಿ ಹತ್ಗುಂದಿ, ಎಸ್ಡಿಎಂಸಿ ಸದಸ್ಯ ಲಕ್ಷ್ಮೀಪುತ್ರ ಬೊಮ್ಮನಳ್ಳಿ, ಶಿಕ್ಷಕರಾದ ಈರಣ್ಣ, ಜಯಶ್ರೀ, ರೂಪಾ, ಗಂಗೂಬಾಯಿ, ಸೀಮಾ, ಶಿವಬಸಮ್ಮ, ಅತಿಥಿ ಶಿಕ್ಷಕರಾದ ನಾಗವೇಣಿ ಹಾಗೂ ಶಿಲ್ಪಾ, ಪಶುವೈದ್ಯ ಡಾಕ್ಟರ್ ಮೃತ್ಯುಂಜಯ ಮಂಠಾಳ್, ಶಾಲೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಯೋನಿಧಿ ಗೋಧಾಮ ಟ್ರಸ್ಟ್ ವತಿಯಿಂದ ಕೃಷ್ಣ ಕೆಂಬಾವಿಯವರು ಅವರ ತಂಡದಿಂದ ಜಮಗಾಬಿ ಸರ್ಕಾರಿ ಶಾಲೆಗೆ ಬಂದು ಅವರ ವತಿಯಿಂದ ಪೆನ್ನು ಮತ್ತು ಕಾಪಿ, ಪೆನ್ಸಿಲು, ಆಮೇಲೆ ಸ್ಕೇಲು ಎಲ್ಲ ತಮ್ಮ ಟ್ರಸ್ಟದ ವತಿಯಿಂದ ವಿತರಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರ ವತಿಯಿಂದ ಹಾಗೂ ಎಸ್ಡಿಎಂಸಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೈಸೂರು ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಕೆಂಪೇಗೌಡರ ಪಾತ್ರ ದೊಡ್ಡದಾಗಿದೆ. ಬೆಂಗಳೂರು ಎಂದ ತಕ್ಷಣ ಕೆಂಪೇಗೌಡರ ಹೆಸರು ನೆನಪಿಗೆ ಬರುತ್ತದೆ ಎಂದು ಸ್ಮರಿಸಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಇಲ್ಲಿನ ರಂಗಮಂದಿರದಲ್ಲಿ ಆಯೋಜಿಸಲಾದ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಸುಮಾರು 500 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನೀರಿನ ಸೌಕರ್ಯಕ್ಕಾಗಿ ಅನೇಕ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಸಮಾಜ ಸೇವೆ ಮತ್ತು ಬಡಜನರ ಏಳಿಗೆಗಾಗಿ ಶ್ರಮಿಸಿದರು. ಶ್ರೀರಂಗಪಟ್ಟಣ ಮತ್ತು ಮೈಸೂರಿನಿಂದ ಹಿಡಿದು ಬೆಂಗಳೂರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಕೆಂಪೇಗೌಡರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದರು. ಇವತ್ತು ಬಹಳಷ್ಟು ಬೆಂಗಳೂರು ಅಂದ್ಕೊಳ್ಳೆ ಕೆಂಪೇಗೌಡ ಅಂತ ಹೇಳಿ ಹೆಸರು ಬರ್ತದೆ. ಕರ್ನಾಟಕ ರಾಜ್ಯ ಅಂದರೆ ಕೆಂಪೇಗೌಡ ಬಂದಾಗ ಹಿಂದೆ ಮೈಸೂರು ಇತ್ತು, ಆಮೇಲೆ ಬೆಂಗಳೂರು ಆಯಿತು. ಬೆಂಗಳೂರು ಅಂದ್ಕೊಳ್ಳೇ ಕೆಂಪೇಗೌಡರ ಕಟ್ಟಿರ್ತಕ್ಕಂಥ ಒಂದು ನಾಡು. ಸುಮಾರು 500 ವರ್ಷಗಳ ಹಿಂದೆ ಆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಕಟ್ಟೆಗಳು ಕೂಡ ಎಲ್ಲಿ ಇರಲಿಲ್ಲ. ಅಷ್ಟೊಂದು ಸಾಮ್ರಾಜ್ಯವನ್ನು, ಕೆರೆಗಳನ್ನು ನಿರ್ಮಾಣ ಮಾಡಿ ಸಮಾಜ ಸೇವೆಗಾಗಿ ಸಾಕಷ್ಟು ಏನಪ್ಪ ಅಂದ್ರೆ ಬಡ ಜನರಿಗೆ ಅಲ್ಲಿ ಆ ಭಾಗದ ಅಭಿವೃದ್ಧಿಗಾಗಿ ವಿಶೇಷವಾದಂಥ ಅವರು ತಮ್ಮದೇ ಆದಂಥ
ಒಂದು ಛಾಪನ್ನು ಮೂಡಿಸ್ತಕ್ಕಂಥದ್ದು. ಶ್ರೀರಂಗಪಟ್ಟಣದಿಂದಾಗಲಿ ಮೈಸೂರಿನಿಂದಾಗಲಿ ಬೆಂಗಳೂರಿನವರೆಗೂ ಕೂಡ ಆ ಭಾಗದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಕೂಡ ಅವರ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆ ಇವತ್ತಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಅನೇಕ ಜನ ಈ ಭಾಗದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರಾಗಿರ್ಬೋದು, ಬುದ್ಧ ಆಗಿರ್ಬೋದು, ಯಾವ್ಯಾವ ಕಾಲಕ್ಕೆ ಆ ಸತ್ಪುರುಷರು ಹುಟ್ಟಿ ಬಂದ ಮೇಲೆ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರ ಬಗ್ಗೆ ಈ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ವಿಶೇಷ ಉಪನ್ಯಾಸಕರ ಮೂಲಕ ಅವರ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕೆಂಪೇಗೌಡರ ಜಯಂತಿ ಸರ್ಕಾರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕಂತ ಘೋಷಣೆ ಮಾಡಿ ಇವೆಲ್ಲ ನಮಗಿಂತಲೂ ಹೆಚ್ಚಾಗಿ ಏನಪ್ಪ ಅಂದ್ರೆ ಆ ಭಾಗದಲ್ಲಿ ಈ ಒಕ್ಕಲಿಗ ಸಮುದಾಯ ಜಾಸ್ತಿ. ಮೈಸೂರು, ಹಾಸನ, ಆ ಭಾಗದಲ್ಲಿ ಬೆಂಗಳೂರು, ಕೋಲಾರ, ಆ ಸುತ್ತಮುತ್ತಲಿನ ಬಂದರೆ ಹೆಚ್ಚಿನ ಒಕ್ಕಲಿಗ ಜನಾಂಗ ಕಾಯಕವೇ ಕೈಲಾಸ ಅಂತ ಹೇಳಿ ಏನು ನಾವು ಮಾತಾಡ್ತೀವಿ 12ನೇ ಶತಮಾನದಲ್ಲಿ. ಕಾಯಕದ ಜೊತೆಗೆ ಅವರು ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಬೇರೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥವ್ರು. ಇವತ್ತು ಅಂಥ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕೆಂಪೇಗೌಡರು ಈ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆದರೆ ಅದೇ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕೂಡ ನಮ್ಮ ಕರ್ನಾಟಕದಲ್ಲಿ ಹುಚ್ಚಿ ಕೆಂಪೇಗೌಡರ ರೀತಿ ಇಡೀ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಮತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಕೆಂಗಾಲ ಹನುಮಂತನಾದಿಯಾಗಿ ಅನೇಕ ನಮ್ಮ ದೇವೇಗೌಡರಾಗಲಿ, ಕುಮಾರಸ್ವಾಮಿ ಆಗಲಿ, ಇವತ್ತು ಆಗಿರ್ತಕ್ಕಂಥ ನಮ್ಮ DK ಶಿವಕುಮಾರರಾಗಲಿ, ಇವರೆಲ್ಲ ಆ ಕೆಂಪೇಗೌಡರ ವಂಶಸ್ಥರಿಂದ ಸಮಾಜದಿಂದ ಹುಟ್ಟಿ ಬಂದು ಇವತ್ತು ಕರ್ನಾಟಕ ರಾಜ್ಯಕ್ಕೆ ತಮ್ಮದೇ ಆದಂಥ ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಕೆಂಪೇಗೌಡರು ಮಾಡಿ ಹೋಗಿರ್ತಕ್ಕಂಥದ್ದು. ಅದನ್ನೇ ಇವತ್ತು ಮುಂದುವರಿಸಿಕೊಂಡು ಇವರು ಕೂಡ ಮಾಡಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿ ಕಚೇರಿ ಸಹಾಯಕರಾದ ಶಿವಪ್ರಭು ಹಿರೇಮಠ ಅವರು ಮಾತನಾಡಿ, ಬುದ್ಧ, ಬಸವಣ್ಣ, ವಾಲ್ಮೀಕಿ ಮೊದಲಾದ ಯುಗ ಪುರುಷರು ಸಮಾಜಕ್ಕೆ ಹೊಸ ದಾರಿ ತೋರಿಸಿದ್ದಾರೆ. ಯಾವುದೇ ಜಾತಿ ಅಥವಾ ಧರ್ಮದಲ್ಲಿ ಹುಟ್ಟಿದ್ದರೂ ಅವರ ಮಾನವೀಯ ಮೌಲ್ಯಗಳನ್ನು ಜನರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಒಂದು ವರ್ಷಕ್ಕೆ 33ರಿಂದ 39-40 ಜಯಂತಿಗಳನ್ನು ನಾವು ಆಚರಣೆ ಮಾಡುತ್ತೀವಿ. ಆಚರಣೆ ಯಾಕೆ ಮಾಡಬೇಕು ನಾವು? ಈ ಆಚರಣೆಯನ್ನು ಈಗ ಗೌತಮ ಬುದ್ಧ, ಬಸವೇಶ್ವರವರು, ನಾಡಪ್ರಭು ಕೆಂಪೇಗೌಡರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವೆಲ್ಲ ನಮ್ಮ ನಾಡಿನಲ್ಲಿ ಜನಿಸಿ ಅವರು ತಮ್ಮದೇ ಆದ ತತ್ವ ಸಿದ್ಧಾಂತಗಳನ್ನು ಮತ್ತು ನಾವು ಹೆಂಗೆ ನಡಿಬೇಕನ್ನತಕ್ಕಂಥದ್ದು ಹೇಳಿಕೊಟ್ರು. ಅವರು ವಚನಗಳ ಮೂಲಕ ಆಗಿರ್ಬೋದು, ಅವ್ರ ನಡೆ ನುಡಿಗಳಾಗಿರ್ಬೇಕು. ನಾವು ಇಂದಿನ ಪೀಳಿಗೆಯವರು ನಾವು ಆಚರಣೆ ಮಾಡಬೇಕನ್ನುವ ಉದ್ದೇಶದಿಂದ ಈ ಸರ್ಕಾರಗಳು ಪ್ರತಿಯೊಂದು ಸಮಾಜದ ಮುಖಂಡರು, ಸಮಾಜಕ್ಕೆ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳು ಅಂತ ಮಹಾನ್ ಪುರುಷರು ಆಗೋಗಿರ್ತಾರೆ. ಅವರನ್ನು ನೆನೆಸೋ ಮೂಲಕ ನಾವು ಇಂದಿನ ಪೀಳಿಗೆಯವರು ನಾವು ಆಚರಣೆ ಮಾಡಬೇಕು. ಈ ಆಚರಣೆಗಳನ್ನು ನಾವು ನಿಜವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ, ನಮಗೆ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಸುಳ್ಳು, ಬಹಳಷ್ಟು ಜನರಿಗೆ ಸುಳ್ಳು ಹೇಳ್ಬೋದು, ಆದರೆ ಇಬ್ಬರಿಗೆ ಮಾತ್ರ ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಯಾರಿಗಂದರೆ ನಾವು ದಿನನಿತ್ಯ ದೇವ್ರಿಗೆ ಕೈ ಮುಗಿತೀವಿ, ಅವ್ರಿಗೆ ನಾವು ಸುಳ್ಳು ಹೇಳೋಕ್ಕಾಗಂಗಿಲ್ಲ, ಮತ್ತು ನಮ್ಮ ಆತ್ಮಕ್ಕೆ ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಇಂದಿನ ವೇದಿಕೆಯಿಂದ ಗಣ್ಯಮಾನ್ಯರ ಮತ್ತು ಮಹಾನ್ ಜಯಂತಿಗಳನ್ನು ನಾವು ವೇದಿಕೆಗೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದೀವಿ ಏನೋ ಅಂತ ಅನಿಸ್ತದೆ ನನಗೆ. ಹೌದಲ್ವಾ? ನಾವು ನುಡಿಯಲ್ಲಿ ಇಲ್ಲ, ನಾವು ನಡೆಯಲ್ಲಿ ಇಲ್ಲ, ನುಡಿತೀವಿ ಬರೀ. ಪ್ರತಿ ವರ್ಷ ಜಯಂತಿ ಬರ್ತಾವ, ಆ ಜಯಂತಿ ದಿನ ನಾವು ಪೂಜೆ ಮಾಡ್ತೀವಿ, ನಾವು ಅಷ್ಟಕ್ಕೆ ಬಿಟ್ಬಿಡ್ತೀವಿ. ಬಟ್ ಯಾವುದೇ ನಿಯಮಗಳನ್ನು ನಾವು ಪಾಲಿಸಿದಾಗ ಮಾತ್ರ ನಿಯಮಗಳು ಮಹತ್ವ ಬರ್ತವೆ. ಈ ಟ್ರಾಫಿಕ್ ರೂಲ್ಸ್ ಸಿಗ್ನಲ್ ಇದ್ದಾಗ ಇನ್ನೂ 4-5 ಸಿಗ್ನಲ್ ಇರ್ತವೆ, ನಾವು ಪಾಸ್ ಮಾಡಿಬಿಡ್ತೀವಿ. ಅಂದ್ರೆ ನಿಯಮಕ್ಕೆ ವ್ಯಾಲ್ಯೂ ಬಂತೇನೋ? ಇಲ್ಲ. ಹಂಗೆ ನಾವು ಇಂಥ ಗಣ್ಯಮಾನ್ಯರ ನುಡಿಗಳನ್ನು ವಚನಗಳನ್ನು ನಾವು ಪಾಲಿಸ್ತಾ ಇದ್ದೀವಿ. ಹಂಗಾದ್ರೆ ಪಾಲಿಸ್ತಾನೆ ಇದ್ದೀವಿ ಅಂದ್ರೆ ಕೋರ್ಟ್ ಕಚೇರಿಗಳಲ್ಲಿ ವ್ಯಾಜ್ಯಗಳು ಯಾಕೆ ಹೆಚ್ಚಿಗೆ ಆಗ್ತಾ ಇದಾವೆ? ಸಂಸ್ಕಾರದಿಂದ ಇದ್ದವರು ಮಾತ್ರ ಇಡೀ ಜಗತ್ತನ್ನೇ ಗೆಲ್ಲಬಹುದು, ಅಹಂಕಾರ ವ್ಯಕ್ತಿ ಗೆದ್ದಿರೋ ಜಗತ್ತನ್ನೇ ಹಾಳು ಮಾಡ್ಕೋಬಹುದು ಅಂತ. ಇವತ್ತು ನಾವು ಯಾವುದೋ ಒಂದು ಅಧಿಕಾರ ಸಿಕ್ಕದಂತ ಹೇಳಿ ಅಥವಾ ದುಡ್ಡು ಬಂದಂತ ಹೇಳಿ ನಾವು ಅಹಂಕಾರದಿಂದ ಮೆರೆದ್ರೆ ಅದು ಅಹಂಕಾರ ಅವರಿಗೆ ಏನು ಅಂತಾರೆ, ಹಾವು ಕಡದವನಿಗೆ ಸರ್ಪ ಕಡದವನಿಗೆ ಉಳಿಸಬಹುದು, ಅದು ಅಹಂಕಾರದಿಂದ ಇದ್ದವನಿಗೆ ಜಗತ್ತಿನಾಗ ಯಾವ ಔಷಧ ಇಲ್ಲ. ಅವ ಭಸ್ಮಾಸುರನ ಕಥೆಯನ್ನು ಕೇಳಿವಲ್ರಿ, ನಮ್ಮ ಭಸ್ಮಾಸುರ ಅವ ಇಡೀ ಗೆದ್ದು ನಿಂತುಕೊಂಡು ಅಹಂಕಾರದಿಂದ ಮೆರೆತ ಲಾಸ್ಟಿಗೆ ಏನದ ತನ್ನ ಕೈ ಮೇಲೆ ತಾನೇ ಇಟ್ಕೊಂಡು ಸುಟ್ಟು ಹೋಗ್ಬಿಟ್ಟ. ಹಾಗಾಗಿ ಅಹಂಕಾರದಿಂದ ಇದ್ದವ್ರಿಗೆ ನಾವು ಜನ ನಮಗೆ ನೆನೆಸ್ಬೇಕಾಗಿತ್ತಂದ್ರೆ
ನಾವು ಕುರ್ಚಿ ಮೇಲೆ ಕುಂತಾಗ ಅಧಿಕಾರ ದರ್ಪ ತೋರಿಸ್ಬಾರ್ದು ನಾವು. ಕುರ್ಚಿ ಮೇಲೆ ಕೂತಾಗ ನಾವು ಸಾಮಾನ್ಯರಂತೆ ಕೆಲಸ ಮಾಡೋದು. ನಮಗ್ ಅಧಿಕಾರ, ನಾವು ರಿಟೈರ್ಮೆಂಟ್ ಆದ್ಮೇಲೆ ಅವಾಗ ಜನ ನಮಗ ಗುರುತಿಸ್ತಾರೆ, ಅವಾಗ ನಮಗ್ ನಿಜವಾದ ಅಧಿಕಾರಿ ಅಂತ ಅವಾಗ ನಮಗ್ ಗುರುಸ್ತಾರೆ. ಆಗ ನಾವು ಕುರ್ಚಿ ಮೇಲೆ ಕುಂತಾಗ ನಾವೊಬ್ಬ ಸಾಮಾನ್ಯ ಪ್ರಜೆ, ನಾವು ಸಾರ್ವಜನಿಕರ ಸೇವಕರು ಅಂತೇಳಿ ನಾವು ಜನಸೇವೆ ಮಾಡಿದಾಗ ಮಾತ್ರ ನಮಗ ರಿಟೈರ್ಡ್ ಆದ್ಮೇಲೆ ಗುರುತಿಸ್ತಾರೆ. ನಾವು ಸಮಾಜ ಮುಖಂಡರಾದ ಅಣ್ಣಾರಾವ್ ದೂಗೊಂಡ್ ಕೆಂಪೇಗೌಡರ ಇತಿಹಾಸ ಹಾಗೂ ಅವರ ವಂಶಸ್ಥರ ಸಾಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಶಾಸನಗಳು ಮತ್ತು ತಾಳೆಗರಿಗಳ ಆಳವಾದ ಅಧ್ಯಯನ ಅಗತ್ಯ ಎಂದರು. ಕರ್ನಾಟಕ ಮತ್ತು ತಮಿಳುನಾಡಿನ ಇತಿಹಾಸಕಾರರು ಪರಸ್ಪರ ಸಂಶೋಧನೆ ಹಾಗೂ ಸಂವಾದಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಕೆಂಪೇಗೌಡರ ಇತಿಹಾಸದ ಮೇಲಿರುವ ಹಲವು ಪ್ರಶ್ನೆಗಳಿಗೆ ನಿಖರ ಉತ್ತರ ಸಿಗಲು ಸಾಧ್ಯ ಎಂದು ವಿಶೇಷ ಉಪನ್ಯಾಸ ನೀಡಿದರು. ಕೆಂಪೇಗೌಡರು ಯಾರು? ಕೆಂಪೇಗೌಡರು ಯಾರು? ಅವರೇನು ಒಕ್ಕಲಿಗರ, ತಿಗಳರ, ತಮಿಳುನಾಡಿನಿಂದ ವಲಸೆ ಬಂದವರಲ್ಲವೇ? ಅಥವಾ ಒಕ್ಕಲಿಗರಾದರೆ ಕುಂಚಡಿಗರ, ಮೊರಸಿಗರ, ದಿಂಡಿಗರ? ಅನೇಕ ಪ್ರಶ್ನೆಗಳುಂಟು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕುತ್ತದೆ. ಅದು ಯಾವಾಗಂದ್ರ ನಾವು ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಶಿಲಾಶಾಸನಗಳಾಗಿರ್ಬೋದು, ತಾಳೆ ಗರಿಗಳಾಗಿರ್ಬೋದು, ಅಥವಾ ಕೆಂಪೇಗೌಡರ ಸಮಕಾಲೀನ ಸಾಹಿತ್ಯಗಳು ರಚಿಸಿದಂಥ ಕೃತಿಗಳಾಗಿರ್ಬೋದು, ಇವೆಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಜನರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಹೇಳತಕ್ಕಂಥ ಸಾಮರ್ಥ್ಯ ನಮಗೆ ಬರ್ತದೆ. ಯಾವುದೇ ಒಂದು ಪ್ರದೇಶದ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ್ರೆ ಅವರ ಕಾರ್ಯವ್ಯಾಪಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ನಾವು ಕೆಂಪೇಗೌಡರ ಬಗ್ಗೆ ಮಾತನಾಡಬೇಕಾದ್ರೆ ಕೆಂಪೇಗೌಡರು ವಂಶಸ್ಥರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಂತ ವಿಚಾರ ಮಾಡಬೇಕಾಗ್ತದೆ. ಇದು ನಮಗೆ ಗೊತ್ತಾಗಬೇಕಾದ್ರೆ ನಾವು ಶಾಸನಗಳ ಅಧ್ಯಯನ ಮಾಡಲೇಬೇಕಾಗ್ತದೆ. ಈ ಅಧ್ಯಯನದ ಪ್ರಕಾರ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಯಾವುದೇ ಒಂದು ಶಾಸನ ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿಗೆ ಮುಗಿಯುವುದಿಲ್ಲ. ನಾವು ತಮಿಳುನಾಡಿಗೆ ಹೋಗ್ಬೇಕಾಗ್ತದೆ. ಅನಿವಾರ್ಯವಾಗಿ ಅಲ್ಲಿ ಎಲ್ಲ ಪಂಡಿತರೊಂದಿಗೆ ಸಂವಾದ ನಡೆಸಬೇಕಾಗ್ತದೆ, ಜನರೊಂದಿಗೆ ಬರಿಬೇಕಾಗ್ತದೆ, ಅಲ್ಲಿ ನಾವು ಕುರುಹುಗಳ ಅಧ್ಯಯನ ಮಾಡ್ಕೊಂಡು ಬರ್ಬೇಕಾಗ್ತದೆ. ಅದೇ ರೀತಿ ತಮಿಳುನಾಡಿನವರು ಕೂಡ ಏನ್ರೆ ಅಧ್ಯಯನ ಮಾಡೋಕ್ಕೂ ಆಳವಾಗಿ ಅಂದ್ರೆ ಅವರು ಕರ್ನಾಟಕಕ್ಕೆ ಬರಲೇಬೇಕಾಗ್ತದೆ. ಇಲ್ಲಿನ ಪಂಡಿತರೊಂದಿಗೆ ಸಂವಾದ ನಡೆಸಿ ಇಲ್ಲಿನ ಕುರುಹುಗಳನ್ನು ಅಧ್ಯಯನ ಮಾಡಲೇಬೇಕಾಗ್ತದೆ. ಈಗ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ 3 ರೀತಿಯಲ್ಲಿ ವಿಂಗಡಣೆ ಮಾಡ್ಯಾರ. ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಮುಂಬೈ ಕರ್ನಾಟಕ, ಮತ್ತೊಂದು ಮೈಸೂರು, ಹಳೆಯ ಮೈಸೂರು ಕರ್ನಾಟಕ ಅಂತೈತಿ. ಈ ನಮ್ಮ ಕರ್ನಾಟಕ ನಾವು ಹ್ಯಾಂಗ 3 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದೇವೆಯೋ ಅದೇ ರೀತಿ ತಮಿಳುನಾಡು ಕೂಡ 3 ರೀತಿಯಲ್ಲಿ ವಿಂಗಡಿಸಿದ್ದಾರೆ. ಅವು ಯಾವುವು ಅಂದರೆ, ಒಂದು ಉತ್ತರ ತಮಿಳುನಾಡು, ಇನ್ನೊಂದು ದಕ್ಷಿಣ ತಮಿಳುನಾಡು, ಮತ್ತೊಂದು ಪಶ್ಚಿಮ ತಮಿಳುನಾಡು ಓದ್ತೇವೆ. ಈ ಕಾಂಚೀಪುರಮದಿಂದ ಮೇಲೆ ಬರ್ತಕ್ಕಂಥ ಭಾಗಕ್ಕೆ ನಾವು ಉತ್ತರ ತಮಿಳುನಾಡು ಅಂತ ಕರೆದ್ರೆ, ಇನ್ನು ಮೊದಲೆಯಿಂದ ಕೆಳಗೆ ಬರ್ತಕ್ಕಂಥ ಎಲ್ಲ ಭಾಗಕ್ಕೆ ನಾವು ದಕ್ಷಿಣ ತಮಿಳುನಾಡು ಎಂದು ಕರಿತೀವಿ. ಇನ್ನು ನಮ್ಮ ಹತ್ತಿರ ಇರತಕ್ಕಂಥ ಈ ಸೇಲಂ ಆಗಿರ್ಬೋದು, ಕೊಯಮತ್ತೂರು ಆಗಿರ್ಬೋದು, ಅಥವಾ ದಿಂಡಿಗಲ್ ಆಗಿರ್ಬೋದು, ನೀಲಗಿರಿ ಆಗಿರ್ಬೋದು, ಪಳನಿ ಆಗಿರ್ಬೋದು, ಈ ಭಾಗಕ್ಕೆ ಏನಪ್ಪ ಅಂದರೆ ಪಶ್ಚಿಮ ತಮಿಳುನಾಡು ಎಂದು ಕರೆಯುತ್ತೇವೆ. ಈ ಕೆಂಪೇಗೌಡರ ಬಗ್ಗೆ ನಾವು ಅರ್ಥ ಮಾಡ್ಕೋಬಹುದು. ಈ ಪೂರ್ವ ಇತಿಹಾಸ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಈ ಪಶ್ಚಿಮ ತಮಿಳುನಾಡಿನಲ್ಲಿ ಅಥವಾ ಹಳೆಯ ದ್ರಾವಿಡ ಭಾಷೆಯಲ್ಲಿ ನಾವೇನಂತ ಅಂದ್ರೆ ಅದಕ್ಕೆ ಕೊಂಗು ನಾಡು ಹೋಯ್ತು. ನಮ್ಮದು ಕನ್ನಡ, ತಮಿಳು, ತೆಲುಗು, ಮಲಯಾಳಿ ಇವಕ್ಕೆ ನಾವು ದ್ರಾವಿಡ ಭಾಷೆಗಳು ಹೇಳ್ತೀವಿ. ಅದರ ಮೂಲ ತಮಿಳಿನಲ್ಲಿ ಹಾಗೂ ಹಳೆಯ ದ್ರಾವಿಡ ಭಾಷೆಯಲ್ಲಿ ಪಶ್ಚಿಮ ತಮಿಳುನಾಡಿಗೆ ಅವರು ಕೊಂಗು ನಾಡು ಅಂತ ಕರೀತಾರೆ. ಈ ಕೊಂಗು ನಾಡು ಎಂದರೆ ಏನು? ಕೊಂಗು ನಾಡು ಎಂದರೆ ಸುಗಂಧ ಭರಿತ ಗಿಡ ಮರಗಳನ್ನು ಸುಗಂಧ ಅಥವಾ ಸುವಾಸನೆ ಕೊಡ್ತಕ್ಕಂಥ ಗಿಡ ಮರಗಳು ಬೆಳೀತಕ್ಕಂಥ ಪ್ರದೇಶ. ಈ ಸುಗಂಧ ಭರಿತ ಸುವಾಸನೆ ನೀಡತಕ್ಕಂಥ ಗಿಡ ಮರಗಳಲ್ಲಿ ಮೊದಲಿಗೆ ಬರುವುದೇ ನಮ್ಮ ಪ್ರಕಾರ ಶ್ರೀಗಂಧದ ಮರ. ಈ ಶ್ರೀಗಂಧದ ಮರಕ್ಕೆ ಅಲ್ಲಿ ಏನಂತಾರವರು ಕೊಂಗನಾಡು ಅಂದರೆ, ನಮ್ಮ ಅಚ್ಚ ಕನ್ನಡದಲ್ಲಿ ನಾವು ಇದಕ್ಕೆ
ಗಂಧದ ನಾಡು ಅಥವಾ ಶ್ರೀಗಂಧದ ಬೀಡು ಅಂತ ಕರಿತೀವಿ. ಈ ಕೊಂಗನಾಡಾಗಲಿ ಅಥವಾ ನಮ್ಮ ಗಂಧದ ನಾಡಾಗಲಿ ಇವೆರಡೂ ಒಂದೇ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ಜಗದೀಶ್ವರಿ ನಾಶಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರ ವರ್ಷಾ ರಾಜೀವ್ ಜಾನೆ, ಜಿಲ್ಲಾ ಅಧ್ಯಕ್ಷರಾದ ಶಿವಯೋಗಪ್ಪ ಬಿ ಚಿತ್ತಾಪುರ ಗುಂಡಗುರ್ತಿ, ಶ್ರೀ ಕೂಡು ಒಕ್ಕಲಿಗಾವ್ ಅಭಿವೃದ್ಧಿ ಸೇವಾ ಸಂಘ, ಬೆಂಗಳೂರು ರಾಜ್ಯಾಧ್ಯಕ್ಷರು ಶಿವರಾಜ್ ಪಾಟೀಲ್, ಸಮಾಜದ ಮುಖಂಡರು ಹಾಗೂ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ನಗರದ ತಾರ್ಫೈಲ್ ಬಡಾವಣೆಯಲ್ಲಿ 2018-19 ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ಹಾಗೂ ಕಳಪೆ ಕಾಮಗಾರಿ ನಡೆದಿದ್ದು, ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಜರುಗಿಸಿ ಅಮಾನತು ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆ ಆಗ್ರಹಿಸಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಕೋಳಗೇರಿ ಅಭಿವೃದ್ಧಿ ಮಂಡಳಿಯ ಎಇಇ ಶ್ರೀಧರ್ ಹಾಗೂ ಇಇ ಖಯ್ಯೂಂ ಅಧಿಕಾರ ದುರ್ಬಳಕೆ ನಡೆಸಿದ್ದು, ಹಲವು ವರ್ಷಗಳಿಂದ ಸ್ಥಳೀಯರು ಹಾಗೂ ಸಂಘಟನೆ ಹೋರಾಟ ನಡೆಸಿದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಯೋಜನೆಯ ಅಡಿ ನಿರ್ಮಾಣವಾಗಬೇಕಿದ್ದ ಮನೆಗಳ ಕಾಮಗಾರಿ ವಿಳಂಬಗೊಂಡಿದ್ದು, ಅನೇಕ ಮನೆಗಳು ಅಪೂರ್ಣವಾಗಿವೆ. ಅಧಿಕಾರಿಗಳ ಪರಿಶೀಲನಾ ವರದಿಗಳಲ್ಲಿಯೂ ಕಾಮಗಾರಿಯ ನ್ಯೂನತೆಗಳು ಕಂಡು ಬಂದಿದ್ದರೂ ತಪ್ಪಿತಸ್ಥರನ್ನು ರಕ್ಷಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ದೂರಲಾಗಿದೆ. ನಿವೃತ್ತಿಗೆ ಸಮೀಪವಾಗಿರುವ ಅಧಿಕಾರಿಯನ್ನು ಭ್ರಷ್ಟಾಚಾರದ ಪ್ರಕರಣದಿಂದ ಪಾರು ಮಾಡಲು ಕಾಲಾವಕಾಶ ನೀಡಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಮನೆ ನಿರ್ಮಾಣಕ್ಕೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದ್ದರೂ ಫಲಾನುಭವಿಗಳಿಗೆ ಪೂರ್ಣ ಪ್ರಮಾಣದ ಸೌಲಭ್ಯ ದೊರೆಯುತ್ತಿಲ್ಲ. ಅನುದಾನದ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದರ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ವಾಸ್ತವ ಸ್ಥಿತಿ ಪರಿಶೀಲಿಸಿ ಫಲಾನುಭವಿಗಳಿಗೆ ಮನೆ ನಿರ್ಮಾಣ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್, ಮಲ್ಲಿಕಾರ್ಜುನ್ ಸರಡ್ಗಿ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ಪತ್ತಿ ಕೊಟ್ಟಿದ್ದಾರೆ. ಕೆಲವರು ಪತ್ತಿ ಕೊಟ್ಟಿದ್ದಾರಪ್ಪ ಅಂದ್ರೆ ಯಾವುದಂದ್ರೆ ಜನವರಿ 25ನೇ ತಾರೀಕು ನಮ್ಮ ಪ್ರಿಯಾಂಕಾ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅವ್ರ ಮನೆಗೆ ಹೋಗಿ ಒಂದು ದೂರು ಕೊಟ್ಟಿರ್ತೀವಿ. ಕರ್ನಾಟಕ ಕೋಳಗೇರಿ ಅಭಿವೃದ್ಧಿ ಮಂಡಳಿ ಬಗ್ಗೆ ದೂರು ಕೊಟ್ಟಿರ್ತೀವಿ. ಅವ್ರಿಗೆ ಭಾಳ ಸತಿ ಕೊಟ್ಟಿರ್ತೀವಿ. ಕೊನೆಯದಾಗಿ ಅವರು ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗೆ ಶಿಫಾರಸು ಮಾಡಿ ಬರೀತಾರೆ, ಇದಕ್ಕೆ ಏನಾದರೂ ನೋಡ್ರಿ ಅಂತ ಬರೀತಾರೆ. ಅಲ್ಲಿಂದ ಆ ಜಿಲ್ಲಾಧಿಕಾರಿ ಅವರು ಪಿ ಅವ್ರು ತೊಗೊಂಡು ಹೋಗಿಸಿ ಜಿಲ್ಲಾಧಿಕಾರಿ ಕಚೇರಿ ಹೋಗಲಿಕ್ಕೆ 1 ತಿಂಗಳಾಗುತ್ತೆ. ಅಲ್ಲಿಂದ ನಾವು ಹೋಗಿ ಇಲ್ಲಿ ಕೇಳ್ತೀವಿ. ಅವರಿಗೆ ಕೇಳಿದಾಗ ತೆಳಗ ಸುಮಾರು 2 ತಿಂಗಳು ನಾವು ಓಡಾಡ್ತೀವಿ. ಅದಕ್ಕೆ ಏನಾದ್ರು ಸರ್ ಏನಂತ ಕೊನೆಯದಾಗಿ 3ನೇ ತಿಂಗಳಿಗೆ ಅವ್ರು ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗೆ ರಿಪೋರ್ಟನ್ನು ತಾಗಿನವ್ರು ಮಾಡಿರ್ತಾರೆ. ಆಮೇಲೆ ಜಿಲ್ಲಾಧಿಕಾರಿಯವರು ನನಗೆ ಸಂಬಂಧ ಪಡೋಂಗಿಲ್ಲ ಅಂತ ಹೇಳಿಗೆಸಿ ಮೊದಲಿನ ಜಿಲ್ಲಾಧಿಕಾರಿಗಳು KKRDB ಸೆಲ್ಲಿಗೆ ಹೋಗಲ್ಲಿ ವಿಚಾರಣೆ ಮಾಡಿರಿ ಅಂತ ಬರೆದಿರ್ತಾರೆ. KKRDB ಸೆಲ್ಲದವ್ರಿಗೆ ಹೋಗಿ ನಾವು ಕೇಳ್ತೀವಿ, ಸರ್ ಅಲ್ಲಿಂದ ಜಿಲ್ಲಾಧಿಕಾರಿ ಕಡೆ ಲೆಟ್ರ್ ಬಂದಿದೆ, ಇದಕ್ಕೆ ಕ್ರಮ ಏನು ಕೈ ತೊಗೊತೀರಿ ಅಂತ ಕೇಳಿದಾಗ ಅವರು ರಂಜಾನ್ ಇದೆ ಮುಂದಿನ ತಿಂಗಳು, ನಮ್ಮೆಲ್ಲ ಬಿಜಿ ಇದ್ದೀವಿ, ಈ ರಂಜಾನ ಮುಗಿಲಪ್ಪ, ಯಾಕೆ ಬೆನ್ನತ್ತೀರಿ ಅಧಿಕಾರಿಗಳಿಗೆ, ಪಾಪ ಒಳ್ಳೆ ಅಧಿಕಾರಿ ಕೈಮು ಅವನಿಗೆ ಯಾಕೆ ಬೆನ್ನತ್ತೀರಿ, ಇನ್ನೂ 1 ತಿಂಗಳು ಉಳಿದದ ಅಂತ ಅವರು ಕತೆ ಹೇಳಿಗೆ ಈ ಹೇಳೋದು ನನಗೆ ಗೊತ್ತಾಯಿತು. ಒಳ್ಳೆ ಅಧಿಕಾರಿ ಗೊತ್ತಾಯ್ತು ನನಗೆ, ಈ ಅಧಿಕಾರಿ ಏನೋ ಮುಟ್ಟಿದೆ, ಇಷ್ಟು ಒಳ್ಳೆ ನನಗೆ ಕರೆದು ಹೇಳ್ತಾರೆ, ನಾನು ಮುಟ್ಟಿದ್ದೇನೆ ಸರ್, ಯಾವಾಗ ಬರ್ತೀರಿ ಅಲ್ಲಿ ಆಯ್ತಪ್ಪ ರಂಜಾನ್ ಮುಗಿಲಿ ಅಂತ ಅವರು ಸುಮಾರು 3 ತಿಂಗಳು ಅವ್ರು ಟೈಮ್ ತೊಗೊತಾರೆ ರೀ. ನಾನು ಕೇಳ್ತೀನಿ, ಯಾಕೆ ಸರ್ ಬಂದಿಲ್ಲ ಅಂದರೆ, ಇಲ್ಲಪ್ಪ ಬರ್ತೀವಿ, ನಿಮ್ಗೆ ಫೋನ್ ಹಚ್ತೀವಿ, ಬರ್ತೀವಿ ತಾಳ್ರಿ, ನಾವು ಕಲ್ಲಿರ್ತೀವಿ, AC ಮೇಡಮ್ ಟೈಮ್ ಕೊಡ್ಬೇಕು ನಮಗೆ, ಅವ್ರು ಟೈಮ್ ಕೊಟ್ಟ ಬರಬೇಕಾಗ್ತದೆ ಅಂತಂದ್ರೆ ಕೇಳಿ ಸರ್ ಅಂದರೆ ಆಯ್ತಾಯ್ತು ನನಗೆ ಫೋನ್ ಮಾಡ್ತೀವಿ ಅಂತ ರಾಜವ್ಯವಸ್ಥೆ ಹೇಳ್ತಾರೆ. ಆಮೇಲೆ 15 ನಂತರ ಮತ್ತೆ ಹೇಳ್ತೀನಿ, ಎಲ್ಲಪ್ಪ ಮಂಗಳ ಶುಕ್ರವಾರ ಟೈಮ್ ಕೊಟ್ಟಾರ, ಮಂಗಳ ಶುಕ್ರವಾರ ಕೇಳ್ತೀನಿ, ನಮಗೆ ಗೊತ್ತಿಲ್ಲಪ್ಪ ಅವ್ರು ಯಾವಾಗ ಬರ್ತೀವಿ, ನಮಗೆ ಫೋನ್ ಮಾಡೋದೇನಿಲ್ಲ, ಡೈರೆಕ್ಟಾಗಿ ನೇರಾಗಿ ಬರ್ತಾರೆ. ಅವರು IS ಮೇಡಮ್ ಅವರು ಬಿಸಿಲು ಅಂದರೆ ಬಿಸಿಲು, ನಮ್ಮ ತಾಪಿ ಬಡವಳಿಯಲ್ಲಿ ಕಲಬುರಗಿಯಲ್ಲಿ ಬಿಸಿಲಿದೆ ಅಂತ ತಾಳ್ಮೆ ಶಕ್ತಿ ನಮಗೆ ಇರೋಂಗಿಲ್ಲ ಕೆಲವು ಟೈಮ್ನಾಗ, ಅಷ್ಟು ಡಿಗ್ರಿ ಇರ್ತದೆ. ಇವರು ಬಂದು ಅರ್ಧ ಗಂಟೆನೂ ಅಥವಾ 20 ನಿಮಿಷನೂ ಅಲ್ಲಿ ನಿಂದ್ರಕ್ಕೆ ಸಾಧ್ಯ, ಅಷ್ಟು ಅವರಿಗೆ ಇದು ತಾಪ ಸಂಕಟ ಆಗ್ತಿರ್ತದೆ. ಅವಾಗ ಏನು ಮಾಡ್ತಾರೆ, ಕೆಲವೆರಡು ಮನೆ ನೋಡ್ಕೊಂಡು ಇಷ್ಟೆಲ್ಲ ಮನೆ ನೋಡೋಕ್ಕಾಗಲ್ಲ, ನಾವು ಮತ್ತೆ ಇನ್ನೊಂದು ಸತಿ ಬರ್ತೀವಿ ಅಂತ ಅಲ್ಲಿ ನಮಗೆ ಎಲ್ಲರಿಗೆ ಜನರಿಗೆ ಹೇಳಿ ಹೋಗಿಬಿಡ್ತಾರೆ ಅಲ್ಲಿಂದ. ತಿರ್ಗಾ ನಾನು 15 ದಿನ ನಂತರ ಮತ್ತೆ ಹೋಗ್ತೀನಿ ನಾನು AC ಮೇಡಮ್ ಹತ್ರ, ಮೇಡಮ್ ನೀವು ಬಂದಿದ್ರಿ ಏನಾಯ್ತು ಅನ್ನೋ, ಎಲ್ಲಪ್ಪ ನಾವೆಲ್ಲ ರಿಪೋರ್ಟ್ ಹಾಕಿದ್ದೀವಿ, ಅಲ್ಲ ದುಡ್ಡು ಇಲ್ಲ ಅಂತ ಅವ್ರ ಹತ್ರ, ಫಂಡ್ ಇಲ್ಲ ಅಂತ ಮಾಡ್ತಾರೆ, ನಾನೆಲ್ಲ ಹೇಳಿದ್ದೀನಿ ಸರ್. ನನಗಿನ್ನು ಹಿಂಬರ್ಗೆ ಏನು ಕೊಟ್ಟಿರಿ ನೀವು, ನನಗೆ ವೈಟ್ ಶೀಟ್ ಕೊಡಬೇಕಲ್ಲ ನೀವು,
ನೀವು ಬಂದ್ರಿ ವರ್ಷ ಕೊಡಬೇಕಲ್ಲ. ಇಲ್ಲ ನಾವು ಹೇಳ್ತೀವಿ ಅವ್ರಿಗೆ ಹತ್ರ ಹೋಗ್ರಿ, ಯಾರ ಹತ್ರ ಅಲ್ಲಿ KKD ಸೆಲ್ ನಮ್ಮವ್ರ ಹತ್ರ ಅಲ್ಲಿ ಹೋಗಿ ಅವ್ರಿಗೆ ತೊಗೋರಿ. ಅವರಲ್ಲಿ ಕೇಳಿ ತೊಗೊಳಕ್ಕೆ ಅಲ್ಲಿ 1 ತಿಂಗಳು ಆಯ್ತು ನಮಗೆ ಅದು ತೊಗೊಳಕ್ಕೆ. ಸುಮಾರು ಇಲ್ಲಿಗೆ 6 ತಿಂಗಳು ಆಯ್ತದೆ. 6 ತಿಂಗಳ ನಂತರ ನಾನು ಅವ್ರಿಗೆ ಕೇಳ್ತೀನಿ, ಕೇಳಿದಾಗ ಕೊಡ್ತಾರೆ ಅವರು ನನಗೆ. ಅವ್ರ ರಿಪೋರ್ಟಲ್ಲಿ ಸರ್ ಅವ್ರು ಏನು ಬಂದಿರ್ತಾರಂದ್ರೆ, ನಮ್ಮ ಅಧಿಕಾರಿಗಳು ಡೈಲಿ ಇಬ್ಬರು ವಿಸಿಟ್ ಕೊಟ್ಟು 20 ಮನೆಗಳು ಯಾವುದು ಕಳಪೆ ಕಾಮಗಾರಿ ಆಗ್ಯದ, ಯಾರು ಮೇಲ್ಛಾವಣಿ ಆಗಿಲ್ಲ, ಯಾವುದು ಕಾಲಂಕ್ ನಿಂತದ, ಯಾರು ಮನೆ ಕಟ್ಕೊಂಡದವರಿಗೆ ಪೇಮೆಂಟ್ ಆಗಿಲ್ಲ ಅನ್ನೋಂಥದ್ದು ನೇರವಾಗಿ ನನಗೊಂದು ಇದು ಮಾಡಿಕೊಡ್ರಿ ಅಂತ ಇವ್ರಿಗೆ ಹೇಳ್ತಾರೆ. ನಾನು ಖುಷಿ ಆಯ್ತು ನನಗೆ. ಆಯ್ತಪ್ಪ ಇಷ್ಟರ ಮಾಡಕತ್ತಾರ ಕೆಲಸ ಅದಕ್ಕೆ ಅದು. ಮತ್ತು ಇವಾಗ ಕೇಳಿದ್ರಿಗೆ, ಸರ್ ಮೇಡಮ್ ಅವ್ರು ಹಿಂಗೆ ಬರ್ದಾರೆ ನೀವು ಬಂದಿಲ್ಲ ಅಂದರೆ, ನನಗೆ ಕೇಳಕ್ಕೆ ಹೋಗ್ಬೇಡಪ್ಪ ನೀನು, ನಾನೇ ಹೋಗ್ಲತ್ತೀನಿ, ಬಿಟ್ಟಿಗೆ ಕೆಲಸ ರಿಸೈನ್ ಮಾಡಿ ಹೋಗ್ಲತ್ತೀನಿ, ನಾನೇ ಬಿಟ್ಟು ಹೋಗ್ಲತ್ತೀನಿ, ಅದು ಕೇಳಕ್ಕೆ ಹೋಗ್ಬೇಡಿ. ಅದು ನನಗೆ ಬರಲ್ಲ, ನಮಗೆ ಸುಮ್ಮನೆ ಹೇಳ್ಯಾರ ಮೇಡಮ್ ಅವ್ರು ಹೇಳ್ಯಾರ, ಸುಮ್ಮ ಬಂದೀವಪ್ಪ, ನೀ ನನಗೆ ಗಂಟು ಬಿದ್ದರೆ ಹೆಂಗಪ್ಪ ಅಂತ ಅವರು. ಈಗೆಲ್ಲ ಸಿಸ್ಟಮೇ ಪೂರ ಖರಾಬ್ ಆದ್ಮೇಲೆ ನಾವು ಹೋಗ್ಬೇಕು ಇಲ್ಲಿಗೆ. ಈಗ ಅಲ್ಲಿಂದ ತಿರ್ಗಾ ನಾನು ಬೆಂಗಳೂರಿಗೆ 3 ಸತಿ ಕಮಿಷನರ್ಗೆ ಲೆಟರ್ ಹಾಕಿದ್ದೀನಿ, ಇವರಿಗೆ ಸಸ್ಪೆಂಡ್ ಮಾಡಿರಿ, 30 ವರ್ಷದಿಂದ ಒಂದೇ ಕುರ್ಚಿ ಮೇಲೆ ನಿಂತು ಕೆಲಸ ಮಾಡಕತ್ತಾರ. ಒಂದು ಸರ್ಕಾರಿ ಅವಧಿ 3 ವರ್ಷ ಇಲ್ಲ 5 ವರ್ಷ ಇರ್ತದೆ, ಏನೋ ಇದ್ರು ಭೀ 30 ವರ್ಷದಿಂದ ಇವ್ರು ದುರ್ಬಳಕೆ ಮಾಡ್ಕೊಂಡು ಬ್ರಹ್ಮಪುರ, ಬಸವನಗರ, ಒಡ್ರಗಲ್ಲಿ ನಾವೆಲ್ಲ ಹೋಗಿದ್ದು, ಖುದ್ದಾಗಿ ನೋಡೋಕೆ ಹೋಗಿದ್ದು, ಮತ್ತು ಚಿಂಚೋಳಿ ಮತ್ತು ಯಾದಗಿರಿ ಕೂಡ ಹೋಗಿದ್ದೀವಿ, ಮತ್ತು ಜೋರಿಗೆ ಹೋಗಿದ್ದೀವಿ. ಇಷ್ಟೆಲ್ಲ ಭ್ರಷ್ಟಾಚಾರ ಕಣ್ಣಿಗೆ ಕಾಣೋಂಥ ನಾವೆಲ್ಲ ಕೊಟ್ಟಿದ್ದೀವಿ. ಅವರು 1 ವರ್ಷ ಅದಕ್ಕೆ ಯಾರಿಗೆ ಕಳಿಸಿಲ್ಲ. ಆಮೇಲೆ ಯಾರೋ ಮೊನ್ನೆ ಒಬ್ಬರು, ನಾನು ಬೆಂಗಳೂರಿಗೆ ನಾನು ಮತ್ತು ನನ್ನ ತಲೆ ಕೆಟ್ಟಿಗೆಸಿದ್ದು ಯಾಕೆ ಹಿಂಗಾಗಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಯವರಿಗೆ ನೇರವಾಗಿ KDP ಮೀಟಿಂಗ್ನಾಗ ಹೋಗಿ ಅಲ್ಲಂಪುರ ಪಾಟೀಲ್ ಅವರು ಹೆಲ್ಪ್ ತೊಗೊಂಡ್ಗೆಸಿ ಹೋಗಿಸಿ ಎಲ್ಲ ಒಂದು ಫೈಲ್ ಮಾಡಿ, ಸರ್ ತಾವು ಬಂದಾಗ ಕೂಡ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಕೊಟ್ಟಿವಿ, ಇವ್ರಿಗೆ ಯಾಕೆ ಕ್ರಮ ಕೈತಲ್ಲ ಅಂತ ಹೋಗಿ ನಾನು ಅಲ್ಲಿಗೆ ಹೋಗೀನಿ. ಅಲ್ಲಿಂದ ಕಮಿಷನರ್ ಕಳಿಸ್ತಾರೆ ಅವರು CO ಸುಧೀರನ್ ಅವರಿಗೆ. ಅವರು ಇಲ್ಲಿಗೆ ಬರ್ತಾರೆ ತಾರ್ಫೇಲ್ಗೆ ಬಂದು ಏನು ಮಾಡ್ತಾರೆ, ಎಲ್ಲರಿಗೆ AEE ಕಾಂಟ್ರಾಕ್ಟ್ರಿಗೆ ವಸ್ತು ತೊಗೊಂಡು ಬರ್ತಾರೆ ಅಲ್ಲಿಗೆ. ನಾನು ಹೆಂಗೆ ನೋಡಿ, ನಾನು ಬೆಂಗಳೂರಿಗಿದ್ದೆಪ್ಪ ಅಂದ್ರೆ ಇವ್ರಿಗೆ ವಿಡಿಯೋ ಎಲ್ಲ ಬಂತು, ನನಗೆ ಸೋಷಲ್ ಮೀಡಿಯಾಲೆಲ್ಲ ಬಂದಿಗೆ ಕೆಲ ಹೆಣ್ಮಗಳು ಅಂತ ನಾನು 30 ಸಾವಿರ ತೊಗೊಂಡ್ರಿ, ಇವ ಸಾಜಿತ್ ಅದಂತ 30 ಸಾವಿರ ತೊಗೊಂಡನ, ಇವ 30 ತೊಗೊಂಡನ, ನನ್ನ ಮನೆ 3 ವರ್ಷ ಹಂಗೆ ನಿಂತಾನ, ದಾದಾರ ಹಾಕಿಲ್ಲ, ಇವ್ ನನಗೆ ಮೆಟ್ರೋಲ್ ಹಾಕಿಲ್ಲ ಅಂತ ಒಬ್ಬೇಕಂತಿರ್ತಾಳೆ. ಒಬ್ಬಾಕಿನ್ನು ಇನ್ನೂ ಒಂದು ನನಗೆ ಕಾಲ ಮೇಕಲ್ದು ಇಷ್ಟೆಲ್ಲ ಕಣ್ಣಿಗೆ ಕಾಣತಕ್ಕಂಥದ್ದು. ಅವನಿಗೆ ಬಂದಂಥ ಅಧಿಕಾರಿಗೆ CO ಇಷ್ಟೆಲ್ಲ ನೀನು ನನಗೆ ಯಾಕೆ ಬಂದಿದ್ದೆಪ್ಪ ಅಂದ್ರೆ ತನಿಖೆ ಮಾಡೋಕ್ಕೆ ಬಂದಿಗೆಸಿ ಕ್ರಮ ಕೈ ತೊಗೋಬೇಕಂತ ನೀವು ಬಂದಿದ್ದಿ. ಆ ಕೆಲಸ ನೀವು ಮಾಡಬೇಕು. ಅಲ್ಲೆಲ್ಲ ನೋಡಿಗೆಸಿ ಒಂದು ಮೀಟಿಂಗ್ ಕರಿತಾರೆ ಅವರು, ಅವತ್ತೇ ತುರ್ತು ಸಭೆ ಕರಿತಾರೆ. ತಾಪೇಲ್ ಬಡವಣಿ ಸಣ್ಣ ಪುಟ್ಟ ಲೀಡರ್ ಆಗಿರ್ಬೋದು, ಒಂದು ಹಿರಿಯ ಲೀಡರ್ ಆಗಿರ್ಬೋದು, ನೀವೆಲ್ಲ ಬರ್ರಿಯಪ್ಪ ಒಂದು ಸಭೆ ಒಳಗಿಸಿ ಕರ್ನಾಟಕ ಕೋಯಬ್ರಿ ಮಂಡಳಿ ಕಚೇರಿಯಲ್ಲಿ ಒಂದು ಸಭೆ ಕರೀತಾರೆ. ಸಭೆ ಕರೆದುಗೆಸಿ ಆ ಸಭೆಯಲ್ಲಿ ಸುಧೀರಾಗಿರೋಂಥ ಅಧಿಕಾರಿಗಳು ಏನು ಹೇಳ್ತಾರಪ್ಪ ಅಂದ್ರೆ, ಯಾಕಪ್ಪ ಇವೆಲ್ಲ ಸುಮ್ಮನೆ ಎಲ್ಲ ಕೇಸ್ ಮಾಡಕ್ಕೆ ಹೋಗ್ತೀರಿ, ಪಾಪ ಒಳ್ಳೆ ಮನುಷ್ಯರ ಇವರು, ನಿಮಗೇನು ಬೇಕು, ಕೆಲಸ ಬೇಕಲ್ಲ, ಆಯ್ತು ನಾನು ಮಾಡಿಕೊಡ್ತೀನಿ, ಯಾಕೆ ಕೇಸ್ ಹಾಕ್ತೀರಿ, 1 ತಿಂಗಳಾಗಿ ಇವ್ರು ಹೋಗೋರಾರ, ನಿಮಗೆ ನಾನು ಭರೋಸೆ ಕೊಡ್ತೀನಿ, ನಿಮಗೆ 3 ತಿಂಗಳು ನೀವು ಟೈಮ್ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಖುದ್ದಾಗಿ ಟೈಪ್ ಮಾಡಿಸ್ಕೇಸಿ ಭರೋಸೆ ಕೊಡ್ತಾರೆ. ಅಂದರೆ ಇವ್ರ ವಿಷಯ ಯಾಕೆ ಮಾಡ್ತಾರಂದ್ರೆ, ಈ ಮುಂದಿನ ತಿಂಗಳಾಗ ಡಬಲಿ ಕೈಮವರು ಭ್ರಷ್ಟಾಚಾರ ಕೈಮವರು ಅವರು ಕೆಲಸ ಬಿಟ್ಟು ವಜಾ ಆಗ್ತಾ ಇದ್ದಾರೆ. ಇವ್ರನ್ನ ಡಬರ್ಗೆ ಬಂದುಗೇಸಿ ಮೇಲಧಿಕಾರಿ ಬಂದುಗೇಸಿ ಇವನಿಗೆ ಪ್ರೆಷರ್ ಆದಂಥ ಅನ್ನೋಂಥ ಗೊತ್ತಿದ್ದು 3 ತಿಂಗಳು ಅವಧಿ ಯಾಕೆ ಕೇಳ್ತಾರಂದ್ರೆ, 1 ತಿಂಗಳಿಗೆ ಇವನಿಗೆ ಸಪೋರ್ಟ್ ಮಾಡೋಕೆ, ಇವನಿಗೆ 2 ತಿಂಗಳ ಆದಮೇಲೆ ಅಲ್ಲಿ ಯಾರು ಕೇಳ್ತಾರೆ, ಇಲ್ಲೇ ಒಯ್ಕೋಕತ್ತೀವಿ ನಾವು 3 ವರ್ಷ ಆಯ್ತು, ಯಾರು ಸಿಸ್ಟಮ್ ಖರಾಬ್ ಯಾರೂ ಬರ್ತಾ ಇಲ್ಲ ಅಲ್ಲಿ. ಹಂಗಾಗಿ ಇವನಿಗೆ ಶೇಪ್ ಮಾಡ್ತಾರೆ. 1 ತಿಂಗಳಾಗ ಇವ ಹೋಗವ 3 ತಿಂಗಳು ಟೈಮ್ ಬರ್ಕೊಡ್ತಾರೆ ಅವರು ಸಾಕ್ಷಿದಾಗ. ಹಂಗಾಗಿ ಟೋಟ್ಲಿ ತೆಳಗಿನಿಲ್ಲ ಮ್ಯಾತ ಪೂರ ಭ್ರಷ್ಟಾಚಾರಿ, ಪೂರ ಸಿಸ್ಟಮ್ ಖರಾಬ್ ಇದೆಲ್ಲ. ಈ ಬಡ ಜನಗಳು ಎಲ್ಲಿಗೆ ಹೋಗ್ಬೇಕು, ಯಾರಿಗೆ ಕೇಳಬೇಕು? ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ.
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಎಸ್ಪಿ ರಾಜಶೇಖರ್ ಅವರನ್ನು ಕರ್ನಾಟಕ ವಿಧಾನ ಪರಿಷತ್ ಎಂಎಲ್ಸಿ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಬೇಕೆಂದು ಅಹಿಂದ ಜನಪರ ವೇದಿಕೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಪದಾಧಿಕಾರಿಗಳು, ಎಸ್ಪಿ ರಾಜಶೇಖರ್ ಅವರು 1996ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮಾಜ ಸೇವೆ, ಜನಸೇವೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಅವರು ಕಾಂಗ್ರೆಸ್ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದು, ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಕ್ರೈಸ್ತರ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಕ್ಷಣ, ಸಾಮಾಜಿಕ ನ್ಯಾಯ, ಯುವ ಜನರ ಸಬಲೀಕರಣ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಾಗೂ ಬಡ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಲವು ವರ್ಷಗಳಿಂದ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದ ಕ್ರೈಸ್ತ ಸಮುದಾಯಕ್ಕೆ ಇದುವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನದ ಮೂಲಕ ಸೂಕ್ತ ಪ್ರತಿನಿಧಿತ್ವ ದೊರೆತಿಲ್ಲ. ಆದ್ದರಿಂದ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶದ ದೃಷ್ಟಿಯಿಂದ ಎಸ್ಪಿ ರಾಜಶೇಖರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಹಿಂದ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಸ್ ನಂದಿ, ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ನಂದಗಾಂವ್ಕರ್, ಕಾರ್ಮಿಕ ಘಟಕದ ಅಧ್ಯಕ್ಷ ರಮೇಶ್, ಅಲ್ಪಸಂಖ್ಯಾತರ ಯುವ ಘಟಕದ ಯೇಸುದಾಸ್ ನಂದಗಾಂವ್, ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಸಿದ್ದು ಪಾಟೀಲ್, ಚಾಲಕರ ಘಟಕದ ಅಧ್ಯಕ್ಷ ಅಶೋಕ್ ಜಗದಾಳೆ, ಉಪಾಧ್ಯಕ್ಷ ಶರಣಯ್ಯ ಸ್ವಾಮಿ, ಕಿಶೋರ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕರ್ತರಾಗಿ ಮತ್ತು ತೆಲಂಗಾಣದ ಜೈರಾಬಾದು, ಹೈದರಾಬಾದ್, ಕಲ್ಯಾಣ ಕರ್ನಾಟಕದಲ್ಲಿ ಅವರು ಹಿಂದೆ ಆಗಿರುವ ಚುನಾವಣೆಯಲ್ಲಿ ಇನ್ಚಾರ್ಜ್ ಆಗಿ ಅವರು ಸೇವೆ ಮಾಡಿದ್ದಾರೆ. ಅವರಿಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಒಂದು ಮನವಿ ಏನಿದೆ ಅಂದರೆ, ಕರ್ನಾಟಕ ಅಹಿಂದ ಜನಪರ ವೇದಿಕೆ ವತಿಯಿಂದ ಮತ್ತು ಪಾಸ್ಟರ್ ಫೆಲೋಶಿಪ್ ವತಿಯಿಂದ ನಾವು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾ ಇದ್ದೇವೆ. ಏನಂತಂದರೆ, ಮುಂಬರುವ ದಿನದಲ್ಲಿ ಅವರಿಗೆ ಒಂದು MLC ಆಯ್ಕೆಯಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ACC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರವರಿಗೂ ಸಹ ನಾವು ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಂಘಟನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಎಲ್ಲ ಕ್ರೈಸ್ತ ಸಮುದಾಯ ವತಿಯಿಂದ ನಮ್ಮ ಒಂದು ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಿಂದ ಅಲ್ಪಸಂಖ್ಯಾತರಿಗೆ ಒಂದು ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. SP ರಾಜಶೇಖರ್ ಬೀದರ್ ಇವರನ್ನು ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಮಾಡಬೇಕಂತ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕ್ರೈಸ್ತ ಸಮುದಾಯ ವತಿಯಿಂದ ಮತ್ತು ಎಲ್ಲ ಪಾಸ್ಟರ್ ಫೆಲೋಶಿಪ್ನ ಎಲ್ಲ ಪಾಸ್ಟರ್ಗಳಿಂದ ಅಲ್ಪಸಂಖ್ಯಾತರ ಎಲ್ಲರ ಒಂದು ಒತ್ತಾಯದ ಮೇರೆಗೆ, ಯಾಕಂತಂದರೆ ಅವರು ಸುಮಾರು 30-35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಜೊತೆಗೆ ಪ್ರಾಮಾಣಿಕವಾಗಿ ಅವರು ಜೊತೆಗೆ ಸೇರಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ. ಅದಕ್ಕಾಗಿ ನಮ್ಮ ಒಂದು ಸಮುದಾಯಕ್ಕೆ ಅವರು ಸರ್ಕಾರ ಗುರುತಿಸಿ ಒಂದು ಸೇವೆಯಲ್ಲಿ ಅವರು ನಿಯೋಜಿಸಿಕೊಂಡು ಮುಂದೆ ಬರುವಂಥ ಒಂದು ಬಾಳ್ವೆಯ ಸೇವೆಯಲ್ಲಿ ಅವರಿಗೆ ಸಹಕರಿಸಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಬೀದರ್ ಮತ್ತು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕ್ರೈಸ್ತ ಸಮುದಾಯ ವತಿಯಿಂದ, ಪಾಸ್ಟರ್ಸ್ ಫೆಲೋಶಿಪ್ ವತಿಯಿಂದ, ಹೀಗೆ ಎಲ್ಲರ ವತಿಯಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ಅಂದರೆ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಯವರಿಗೂ ಮತ್ತು ಕಾಂಗ್ರೆಸ್ಸಿನ ಮುಖ್ಯ ಎಲ್ಲ ನಾಯಕರಿಗೂ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಮುದಾಯಕ್ಕೆ ಅವರನ್ನು ಅಂದರೆ SP ರಾಜಶೇಖರ್ ಅವರನ್ನು ನಾಮ ನಿರ್ದೇಶನ ಮಾಡುವುದರ ಮುಖಾಂತರವಾಗಿ ನಾವು ನಮ್ಮ ಒಂದು ಸಮುದಾಯಕ್ಕೆ ನೀವು ಸೇವೆ ಮಾಡುವುದಕ್ಕಾಗಿ ಅನುವು ಮಾಡಿಕೊಡುವಂಥ ಒಂದು ಭರವಸೆ ನಮಗೆ ಇದೆ. ಅದಕ್ಕಾಗಿ ಹಾಗೆ ಒಂದು
ಪ್ರಸ್ತುತ ಸರ್ಕಾರದಲ್ಲಿ ಆ ಒಂದು ಆಸೆ ನಮಗೆ ಈಡೇರಿಸಿ ಕೊಡುತ್ತಾರೆ ಎಂಬುದಾಗಿ ಹೇಳುವಂಥ ಒಂದು ಸಂದೇಶವಾಗಿದೆ. ಅದಕ್ಕಾಗಿ ನಮ್ಮೆಲ್ಲರ ಒಂದು ಆಶೆಯಂತೆ ಮುಂಬರುವ ದಿನಗಳಲ್ಲಿ ಈ ಒಂದು ಸದಸ್ಯೋತ್ಸವ ಸಹೋದರ ರಾಜಶೇಖರ್ ಅವರಿಗೆ ದಯಪಾಲಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಕಲಬುರಗಿ ತಾಲೂಕಿನ ಚಂಬಗ ಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರಭಾತ ಫೇರಿ ನಡೆಸಿದರು. ಪ್ರತಿ ಮಗುವಿಗೂ ಪೋಲಿಯೋ ಲಸಿಕೆ ಹಾಕಿ ಅಂಗವೈಕಲ್ಯ ತಡೆಗಟ್ಟಿ 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ತಪ್ಪದೆ ಪೋಲಿಯೋ ಹನಿ ಹಾಕಿಸಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಭಾಗವಹಿಸಿ ಪೋಷಕರು ತಮ್ಮ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ತಪ್ಪದೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಗ್ರಾಮಸ್ಥರು ಜಾಗೃತಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತಪಡಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.